ಎಷ್ಟು ಹೇಳಿದ್ರಲ್ಲ ಅವರು ಬರ್ಕೊಂಡು 7 ಈ ಒಂದು 20ರಲ್ಲಿ 7 ಜನ ಆಸ್ಪತ್ರೆಯಲ್ಲಿ ಅಂದರೆ ಮನೆಯಲ್ಲೇ ಅಥವಾ ಎಲ್ಲೊಂದು ಕಡೆ ಅಲ್ಲೇ ತೀರ್ಕೊಂಡು ಆಮೇಲೆ ಬಂದಿರೋದು, ಉಳಿದಿರೋಲ್ಲ ಆಸ್ಪತ್ರೆಗೆ ಬಂದು ತೀರೋದು. ಸರ್, ಈ 7 ಜನಕ್ಕೂ ಕೂಡ ಹಿಂದಿನ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಆಗಲಿ ಅಥವಾ ಬೇರೆ ಏನಾದರೂ ಇತ್ತಾ? ನೋಡಿ, ಈಗಾಗಲೇ ಹೇಳಿದ್ದೀನಲ್ಲ, ಆ ಡೇಟಾ ಕೊಟ್ಟಿದ್ದೀನಿ, ನಿಮ್ಗೆ ಹೇಳಿದ್ದೀನಿ ಏನೇನು ಕಾರಣಗಳ ಈ 10 ಜನ ಏನೋ ತೀರೋಗಿದ್ದಾರೆ ಅವ್ರ ಬಗ್ಗೆ ನಿಮಗೆ ನಾನು ಡೇಟಾ ಕೊಟ್ಟಿದ್ದೀನಿ. ಈ 8 ಜನ ಯಾರು 45 ವರ್ಷಕ್ಕಿಂತ ಒಳಗಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚಿರುವಂಥದ್ದು, ಸೊ ಅದನ್ನು ನಾವು ತಪಾಸಣೆ ಮಾಡಿದ್ರೆ ಗೊತ್ತಾಗೋಗ್ತದೆ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಫುಡ್ಡು ಇರ್ಬೋದು, ಜೆನೆಟಿಕ್ಸು ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ. 15 ವರ್ಷಕ್ಕೆ ಮಾಡಬೇಕು ಅಂತ ನಾನು ಹೇಳಿರೋದು ಮೊನ್ನೆ. 15 ವರ್ಷದ ಮಕ್ಕಳಿಗೆ ನಾವು ಮಾಡಿದ್ರೆ ಅವ್ರಿಗೇನಾದರೂ ಈ ಫ್ಯಾಮಿಲಿ ಹಿಸ್ಟ್ರಿ ಜೆನೆಟಿಕ್ ಕಾರಣಗಳಿದ್ರೆ ನಮಗೆ ಅವಾಗ ಗೊತ್ತಾಗ್ತದೆ, ಮುಂದೆ ನಾವು ಅದಕ್ಕೆ ಕರೆಕ್ಟಿವ್ ಒಂದು ಸ್ಟೆಪ್ಸ್ ತಗೋಬೋದು ಅಂತ. 15 ವರ್ಷಕ್ಕೆ ಮಾಡೋಣ ಅಂತಲೇ ನಾನು ನಮ್ಮ ಇಲಾಖೆಯಿಂದ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದರಲ್ಲಿ ಇಂಗ್ಲೀಷರು ಸ್ವಲ್ಪ ಇದು ಏನಾದರೂ ಹೆಚ್ಚಾಗಿದೆಯಾ ದಿಢೀರಾಗಿ ಅಂತ ಒಂದು ದೊಡ್ಡ ಸುದ್ದಿ ಆಯಿತು. ಹಾಸನ ಜಿಲ್ಲೆಯಲ್ಲಿ ಇದು ಏಕ್ದಮ್ ಇದು ಹೆಚ್ಚಾಗ್ತಾ ಇದೆ, ಹೆಚ್ಚು ಜನ ತೀರ್ಕೊಳ್ತಾ ಇದ್ದಾರೆ ಅಂತ ಒಂದು ಭಾಳಷ್ಟು ಜನರಲ್ಲಿ ಆತಂಕ ಸೃಷ್ಟಿಯಾಯಿತು. ಈಗ 2024 ಇಸ್ವಿದು ಮತ್ತು 2025 ಇಸ್ವಿದು ನಾವು ಹೋಲಿಕೆ ಮಾಡಿದ್ದೀವಿ. ಆ ಹೋಲಿಕೆ ಆಧಾರದ ಮೇಲೆ 2024 ಇಸ್ವಿಯಲ್ಲಿ ಇದೇ 2 ತಿಂಗಳ ಅವಧಿಯಲ್ಲಿ 19 ಜನ ಈ ತೀರೋಗಿದ್ರು, ಈಗ 20 ಜನ ತೀರೋಗಿದ್ದಾರೆ ಅಂತ ಇದೆ. ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷ ಹೋಲಿಕೆ ಮಾಡಿದಾಗ ಕಂಡು ಬರೋದಿಲ್ಲ. ಮತ್ತು ಈ ವರ್ಷ ನೀವು ಜನವರಿಯಿಂದ ಜೂನ್ವರೆಗೂ ನಾವು ನೋಡಿದ್ದೀವಿ, ಅದರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ ಅಂತ ಏನು ಸಂಖ್ಯೆ ಇದೆ ಅದು ಏನು ಹೆಚ್ಚು ಆಗಿದೆ ಅಂತ ಎಲ್ಲೂ ಕಂಡು ಬಂದಿಲ್ಲ. ಜನವರಿಯಲ್ಲಿ 11 ಜನ ತೀರೋಗಿದ್ರು, ಫೆಬ್ರವರಿಯಲ್ಲಿ 10 ಜನ, ಮಾರ್ಚಲ್ಲಿ 10, ಏಪ್ರಿಲ್ 9, ಮೇಯಲ್ಲಿ 9, ಜೂನಲ್ಲಿ 11. ಸೊ ಇದರಿಂದ ಏನು ಒಂದು ಆಶ್ಚರ್ಯ ಪಡುವಂಥ ಸಂಖ್ಯೆ ಏನು ಅದು ಹೇಗೆ ಸಡನ್ನಾಗಿ ಹೆಚ್ಚಾಗಿರುತ್ತದೆ ಎಲ್ಲರೂ ಕೂಡ ಕಂಡು ಬರ್ತಾರೆ. ಅದೇ ರೀತಿ ನಾವು ಕೇವಲ ಹಾಸನ ಒಂದೇ ಅಲ್ಲ, ಬೇರೆ ಕಡೆನೂ ನಾವು ವಿಚಾರಿಸಿದ್ದು. ಮೈಸೂರು ಇರ್ಬೋದು, ಮೈಸೂರು ಜಯದೇವ, ಬೆಂಗಳೂರು ಜಯದೇವ, ಕಲಬುರಗಿ ಜಯದೇವ, ಆ ನಂಬರ್ಸ್ ಡೇಟಾ ನಿಮಗೆಲ್ಲ ಕೊಡ್ತೀನಿ. ಅಲ್ಲೂ ಕೂಡ ಕಳೆದ 6 ತಿಂಗಳಲ್ಲಿ ಬಹಳ ವ್ಯತ್ಯಾಸಗಳಾಗೋಗಿದೆ ಅಥವಾ ದಿಢೀರಾಗಿ ಈ ಒಂದು ಹೃದಯಾಘಾತ ಆಗುವಂಥ ಸಂಖ್ಯೆ ಹೆಚ್ಚಾಗೋಗಿದೆ ಅಂತ ಅದು ಕಂಡು ಬಂದಿಲ್ಲ. ಅದು ನಿಮ್ಮ ಮಾಹಿತಿ ನಿಮಗೆಲ್ಲ ಕೂಡ ಕಳಿಸ್ಕೊಡ್ತೀನಿ. ಈಗ ಅವರು ಏನೇನು ಗಮನಿಸಿದ್ದಾರೆ ಅದ್ರ ಬಗ್ಗೆ ಈಗ ಈಗಾಗಲೇ ನಾನು ಹೇಳಿದ್ದೀನಿ. ಅದರಲ್ಲಿ 75% ಏನು ಈ 20 ಸಾವುಗಳಿದೆ ಅದರಲ್ಲಿ 75% ಪೇಷಂಟ್ಸ್ ಅವ್ರದ್ದು ನಾವು ಅವ್ರಿಗೆ ನಾವು ಕಾರಣ ಕೊಡ್ಬೋದು, ಇಂಥ ಕಾರಣಗಳಿಂದ ಇವರು ತೀರ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯತೆ ಆಗಿದೆ. ಇನ್ನು ಉಳಿದ 25%ಗೆ ನಾವು ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ ನಾವು ನೋಡಿದ ಕೆಲವು ಕಡೆ ಎಲ್ಲ ಕಡೆ ಆಟೋಪ್ಸಿ ಆಗಿಲ್ಲ, ಅದಕ್ಕೆ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಅವರ ಒಂದು ಕುಟುಂಬದವರು ಕೂಡ ನಮ್ಮವರು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಅವ್ರ ಬಗ್ಗೆ ಕೇಳಕ್ಕೆ ಹೋದಾಗ ಅಷ್ಟು ಸಹಕಾರ ಕೊಟ್ಟಿಲ್ಲ ಯಾರು. ಸೊ ಪೂರ್ತಿ ಮಾಹಿತಿಗಳು ನಮ್ಗೆ ಸಿಕ್ಕಿಲ್ಲ. ಅದು ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು ಇದರಲ್ಲಿ ಒಂದು ಹೇಳಿದ್ದು ಸಂಖ್ಯೆ ಹೆಚ್ಚಾಯಿತು ಇಲ್ಲ ಅಂತ ಅದೊಂದು ಆತಂಕ. ಎರಡನೇ ಆತಂಕದ ವಿಷಯ ಏನಾಗಿತ್ತು ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ಮತ್ತು ಎಲ್ಲರೂ ಕೂಡ ಹೇಳಿರುವಂಥದ್ರಲ್ಲಿ ಚಿಕ್ಕ ವಯಸ್ಸಿನವರು ಹೆಚ್ಚಾಗಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ. ಸೊ ಅದರಲ್ಲಿ ಈಗ ಇದರಲ್ಲಿ 7 ಜನ ಅಲ್ಲ, 7 ಜನ, ಅದರಲ್ಲಿ ಒಬ್ಬರು 19 ವಯಸ್ಸು, ಇನ್ನೊಬ್ಬರು 21, 23, 32, 37, 38, 43. ಈ 7 ಜನ ವಿದಿನ್ 45. ಸೊ 19 ಇಯರ್ಸ್ ಅವರು ಇದ್ದಾರೆ, 21 ಇಯರ್ಸ್ ಅವರು ಇದ್ದಾರೆ. ಇದೆಲ್ಲ ಒಂದು ನಮಗೆ ಖಂಡಿತವಾಗಿಯೂ ಇದೊಂದು ಗಂಭೀರದ ವಿಷಯ. ಯಾಕಂತ ಹೇಳಿದ್ರೆ 20ರಲ್ಲಿ 7 ಜನ ಅವರು ಚಿಕ್ಕ ವಯಸ್ಸಿಗೆ 45 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಅದರ ಬಗ್ಗೆ ಖಂಡಿತವಾಗಿಯೂ ನಾವು ಗಮನ ಹಾರೈಸಬೇಕಾಗ್ತದೆ. ಆ ವಿಷಯದಲ್ಲಿ ಅದರ ಬಗ್ಗೆ ಇನ್ನು ಸ್ವಲ್ಪ ನಾನು ಹೇಳ್ತೀನಿ. ಆ ವಿಷಯದಲ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ಈ 7 ಜನ ನಾವು ಪ್ರತ್ಯೇಕವಾಗಿ ಹೆಚ್ಚಾಗಿ ಅದಕ್ಕೆ ಗಮನ ಕೊಟ್ಟಿದ್ದಾರೆ. ಯಾಕೆಂದರೆ ಇವರು ಕಮ್ಮಿ ವಯಸ್ಸಿನವರು ಅಂತ. ಅದರಲ್ಲಿ 4
ಮರಣೋತ್ತರ ವರದಿಗಳಿದೆ, ಆಟಾಪ್ಸಿ ರಿಪೋರ್ಟ್ ಇದೆ 4ರಲ್ಲಿ, 3ರಲ್ಲಿ ಇಲ್ಲ. ಆಟಾಪ್ಸಿ ಆಗಿರೋಂಥದ್ರಲ್ಲಿ ಇಬ್ಬರಿಗೆ ಅವರಿಗೆ ಈ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಇರ್ಬೋದು ಅಂತ ಆಟಾಪ್ಸಿ ರಿಪೋರ್ಟ್ ಆಧಾರದ ಮೇಲೆ ಹೇಳ್ಬೋದು ಅವ್ರಿಗೆ. ಅಂತ ಹೇಳಿದ್ರೆ ಇದನ್ನ ಮೊದಲೇ ಸ್ಕ್ರೀನಿಂಗ್ ಆಗಿದ್ದಿದ್ರೆ ಇದು ಗೊತ್ತಾಗಿರೋದು. ಅವ್ರು ಏನಾದರೂ ಸ್ಕ್ರೀನ್ ಮಾಡಿಸ್ಕೊಂಡು ECG ಅಥವಾ ಏನಾದರೂ ಮಾಡಿಸ್ಕೊಂಡಿದ್ದಿದ್ರೆ, ಇದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಿದ್ದಿದ್ರೆ ಅವರಿಗೆ ಗೊತ್ತಾಗಿರೋದು, ಅವರು ಇದನ್ನು ಪ್ರಿವೆಂಟಿವ್ ಕ್ರಮಗಳು ತೊಗೊಳ್ಬೋದಾಗಿತ್ತು. ಇವರಿಬ್ಬರಿಗೆ ಅದು ಗೊತ್ತಾದ ಅದು ಅವ್ರೇನು ಟೆಸ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇದು ಅವರಿಗೆ ಒಬ್ಬ 19 ವರ್ಷ, ಇನ್ನೊಬ್ಬರು 23 ವರ್ಷ. ಸೊ ಅದೊಂದು ಆ ಥರ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.